ಪಡವಲಕಾಯಿ ಗೊಜ್ಜಿಗೆ ಮೊದಲನೇದಾಗಿ ತರಕಾರಿಗಳನ್ನು ಬಿಡಿಸಿಟ್ಕೋಬೇಕು. ಈ ರೀತಿಯಾಗಿ ಬಿಡಿಸಿಟ್ಕೊಂಡಿದ್ದೀನಿ ನಾನು. ಇದು ಒಗ್ಗರಣೆಗೆ ಬಿಡಿಸ್ಕೊಂಡಿದ್ದೀನಿ. ಮೊದಲು ಪಡವಲಕಾಯಿಯನ್ನು ಚೆನ್ನಾಗಿ ತೊಳೆದು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೋಬೇಕು. ಮತ್ತು ಫ್ರೈ ಮಾಡೋದು ಹೇಗೆ ಅಂತ ಅಂದರೆ, ಎಣ್ಣೆಯನ್ನು ಹಾಕಿ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಪುದೀನ, ಹಸಿಮೆಣಸಿನಕಾಯಿ, ಟೊಮ್ಯಾಟೊವನ್ನು ಹಾಕಿ ಫ್ರೈ ಮಾಡಿಕೊಳ್ಳಿ. ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಅದಕ್ಕೆ ಧನಿಯಾ ಪೌಡರ್ ಹಾಗೂ ಅರಿಶಿಣವನ್ನು ಸೇರಿಸಿ ಇದನ್ನು ರುಬ್ಕೋಬೇಕು. ಮತ್ತು ಒಗ್ಗರಣೆಗೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು ಹಾಕಿ ನಂತರ ಈ ಕಾಯಿಯನ್ನು ಹಾಕಿ ರೋಸ್ಟ್ ಮಾಡಿಕೊಳ್ಳಿ. ಆಮೇಲೆ ಈ ರುಬ್ಬಿದ ಮಿಶ್ರಣವನ್ನು ಸಾಂಬಾರಿಗೆ ಹಾಕಿ 2 ವಿಷಲ್ಗಳನ್ನು ಹಾಕಿ ತೆಗೆದರೆ ಈ ರೀತಿಯಾಗಿ ಸಾಂಬಾರು ರೆಡಿಯಾಗಿರುತ್ತೆ.